Vidya and I am Vidyapati. ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದೆ ನಿಮ್ಮ ಜೊತೆಗೆ ಅದೃಶ್ನಿ. ಸೊ ರಾಮನವಮಿಯ ಪ್ರಯುಕ್ತ ಇವತ್ತು ನನ್ನ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸೊ ಇವ್ರಿಗೆ ಒಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕೇ ಬೇಕು. ಇವರು KEB ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್ನ ಓನರ್. ಓಕೆನಾ? ಅದಾದ್ಮೇಲೆ ನಮ್ಮ ಕನ್ನಡದ ದೇಸಿ ಅಪ್ಪಟ ಪ್ರತಿಭೆ, ವೆರಿ ಟ್ಯಾಲೆಂಟೆಡ್ ಇನ್ಸ್ಟಾ ಅಫಿಷಿಯಲಿ ಡಾಕ್ಟರ್ ನಾಗಭೂಷಣ್ ಅವರಿದ್ದಾರೆ. ಎಸ್, ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಹೌದು ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೊ ರಾಮ ಏಕ ಪತ್ನಿ ವ್ರತಸ್ಥ, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಹೀರೋಯಿನ್ ಇದ್ದಾರೆ, ದ ಪ್ಲಸ್ ಕೋಶಂಟ್ ಇವತ್ತಿನ ಕಾರ್ಯಕ್ರಮದ್ದು. ಸೊ ಇವ್ರ ಬಗ್ಗೆ, ಇವ್ರ ಹೆಸರಲ್ಲೇ ಇತಿಹಾಸ ಇದೆ. ಅಂಡ್ ಇವರು ಮುಟ್ತಾ ಬಂದಿರೋದು ಚಿನ್ನ ಆಗ್ತಾ ಇದೆ. ಕಿರುತೆರೆಯ ವೆರಿ ಬ್ಯೂಟಿಫುಲ್, ಕಿರುತೆರೆಯಲ್ಲಿ ಮಿಂಚ್ತಾ ಇರೋದು ಒನ್ ಅಂಡ್ ಓನ್ಲಿ ಮಲೈಕಾ ಅವರಿದ್ದಾರೆ. ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರೋರು ಇನ್ನೊಬ್ರನ್ನ ಹೊಗಳೋದು ತುಂಬಾ ಖುಷಿ ಆಗುತ್ತೆ. ಅಯ್ಯೋ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೀವು ದಿಂಬಿಡ್ಕೊಂಡು ಅದೇ ಹೇಳ್ದೆ, ಏನಕ್ಕೆ ಅವ್ರು ಡ್ರೆಸ್ ಕವರ್ ಮಾಡಿಸ್ತಾ ಇದ್ದೀರಾ ಅಂತ. ಸೊ ವಿದ್ಯಾಪತಿ ಬಗ್ಗೆ ಪೂಜಾಪತಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಅದು ಏಕಪ್ರತಿ ವ್ರತಸ್ಥ ರಾಮನ ಹಬ್ಬದ ದಿನ, ಸೀತಾಪತಿಯ ದಿನದಂದು ಪೂಜಾಪತಿನ ವಿದ್ಯಾಪತಿ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ? ನಾನು ಹೇಳೋದೇನಿದೆ, ನೀವ್ ಹೇಳ್ಬೇಕು. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ನೀವ್ ಹೇಳಿದ್ರೆ ನಮ್ಗೆ ಜೋಶ್ ಬರುತ್ತೆ. ಒಳ್ಳೆ ಮಜಾ ಬಂತು. ಆಕ್ಚುಲಿ ನಿಮ್ಮನ್ನ ಈ ತರ ವಿಭಿನ್ನವಾದ ಪಾತ್ರಗಳಲ್ಲಿ ನೋಡೋದೇ ಒಂಥರ ಖುಷಿ ಆಗುತ್ತೆ. ಅಂಡ್ ನಂಗೆ ನಿಮ್ಮ ಆ ಕನ್ನಡ ಡೈಲೆಕ್ಟ್ ತುಂಬಾ ಖುಷಿ ಕೊಡುತ್ತೆ, ಒಳ್ಳೆ ಮಜಾ. ಅಂಡ್ ನಿಮ್ಮನ್ನ ಈ ಹಿಂದೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಖುಷಿ ಆಗುತ್ತೆ. ಅಂಡ್ ಯಾವ್ದು ಬೇಕು ಸರ್? ನಮ್ದು ಏನಿಲ್ಲ, ಶುರುವಾದಾಗಲೇ ವೈಟ್ ಬೆಲ್ಟ್, ಇನ್ನು ವೈಟ್ ಬೆಲ್ಟ್. ಇನ್ನು ವೈಟ್ ಬೆಲ್ಟ್ ಅಲ್ಲಿ ಇದ್ರ ಯಾವ ಬೆಲ್ಟ್ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಅವ್ರು ಯಾವ ಕರಾಟೆ ಏನೇ ನೋಡ್ಕೊಂಡ್ಬೋದು. ಸರ್ ಕಲಿತ್ರ ಯಾವ್ದಾದ್ರು ಸ್ಟನ್ಸ್ ಕರಾಟೆದು? ಕರಾಟೆ ಕಲ್ತೆ. ಸಿನಿಮಾಗೆ ಎಷ್ಟು ಬೇಕೋ ಅಷ್ಟೊಂದು ಕಲ್ತಿದ್ದೀನಿ. ನೋಡಿ ಹಾ ಹೂ ಹಾ ಅಂತೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಆ ಸಿನಿಮಾದಲ್ಲಿ ಬಂದು ಏನ್ ಒಂದೇನಾಗತ್ತೆ ಗೊತ್ತಾ, ಇಲ್ಲಿ ಅವೆಲ್ಲ ತೋರ್ಸ್ಬಿಟ್ರೆ ಇವೆಲ್ಲ ಮಾಡಿದ್ರೆ ನೋಡಿದಿನಲ್ಲ ಅಂತ ಅಲ್ಲ ಸರ್, ಒಂದು ಸ್ಯಾಂಪಲ್ ಅಂತ ಅದನ್ನ ಬಿಟ್ಟು ಎಕ್ಸ್ಟ್ರಾ ನೀವು ನೋಡೋದಿದ್ರೆ ಥಿಯೇಟರ್ ಬಂದು ನೋಡ್ಬೇಕು, ಆವಾಗ ಮಜಾನೇ ಬೇರೆ. ಆವಾಗ ನಿಮ್ಗೆ ಅನ್ಸುತ್ತೆ ಇದನ್ನೆಲ್ಲ ಮಾಡ್ಬಿಟ್ಟು ನಾವು ಅಂತ. ಅದು ಬೇಕಲ್ಲ, ಅದು ಎಕ್ಸಾಕ್ಟ್ಲಿ ಸರ್ಪ್ರೈಸ್ ಫ್ಯಾಕ್ಟರ್ ಬೇಕಲ್ಲ. ಅದ್ರ ಚಿತ್ರದಲ್ಲಿ ಬಹಳಷ್ಟು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಇದೆ. ನಿಮ್ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಟೈಟಲ್ ಮೇಡಮ್? ಮಾಡಿರೋದು ಆ ಚಿತ್ರ 3 ಸೂಪರ್ ಹಿಟ್, 3 ಸೂಪರ್ ಹಿಟ್. ಆ ಚಿತ್ರ ಟೈಟಲ್ ಕಾರಣ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. 7 ಹಿಟ್. ಇದು 7ನೇದು ವಿದ್ಯಾಪತಿ. ಕಂಗ್ರಾಚುಲೇಷನ್. ಅಡ್ವಾನ್ಸ್ ಆಗಿ ಮಾಡ್ತಿದ್ದೀನಿ. ಬಿಕಾಸ್ ಟ್ರೇಲರ್ ಆ ಒಂದು ಭರವಸೆನ ಹುಟ್ಟುಹಾಕಿದೆ. ನೋಡ್ಲೇಬೇಕು ಅಂತ ಅನ್ಸುವಂತಹ ಟ್ರೇಲರ್ ಏನು ಬಿಟ್ಕೊಟ್ಟಿಲ್ಲ, ಏನು ಇದೆ ಚಿತ್ರದಲ್ಲಿ. ಅಂಡ್ ಎಲ್ಲರಿಗೂ ನಗ್ಸೋದು ಇದೆಯಲ್ಲ, ದಟ್ ಇಸ್ ಇಂಪಾಸಿಬಲ್. ತುಂಬಾ ಕಷ್ಟವಾದಂತಹ ಒಂದು ಟಾಪಿಕ್ ಜಾನರ್. ಸೊ ಅದರಲ್ಲಿ ನೀವು ಸೂಪರ್ ಸ್ಟಾರ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ. ಒಂದು ಡ್ರೀಮ್ ರೋಲ್ನ ನನಗೆ ಸೆಕೆಂಡ್ ಮೂವಿಗೆ ಸಿಕ್ತು ಅಂತ ಹೇಳ್ಬೋದು. ನನಗಂತ ಒಂದು ಸಾಂಗ್ ಇದೆ, ಸೂಪರ್ ಸ್ಟಾರ್ ಫೀಲಿಂಗ್ ಬರುತ್ತೆ. ಇವಾಗೆಲ್ಲ ಸ್ಟಾರ್ಸ್ಗೆ, ನಾವಿನ್ನೂ ಆ್ಯಕ್ಟರ್ಸ್ ವಿ ಹ್ಯಾವ್ ನಾಟ್ ಬಿಕಮ್ ಸ್ಟಾರ್ಸ್ ಯೆಟ್, ಇವಾಗಿನ ನಾವು ಬಡ್ಡಿಂಗ್ ಆರ್ಟಿಸ್ಟ್ ಇಂಡಸ್ಟ್ರಿಗೆ. ಸೊ 2ನೇ ಸಿನಿಮಾಗೆ ಆರ್ಟಿಸ್ಟ್ ಆಗಿ ಒಂದು ಆನ್ ಸ್ಕ್ರೀನ್ ಸೂಪರ್ ಸ್ಟಾರ್ ಫೀಲಿಂಗ್ ತುಂಬ ಚೆನ್ನಾಗಿತ್ತು. ವಿದ್ಯಾ ಏನ್ ಅಂತ್ಯ, ವಿದ್ಯಾ ಏನ್ ಗುಣವಂತ, ಆಮೇಲೆ ಇನ್ನೂ ಒಂದ್ 2-3 ನೋಡಿದ್ನಲ್ಲ, ನನ್ನ ಹಾಡು ನನ್ನದು, ನನ್ನ ಹಾಡು ನನ್ನದು. ಅದಾದ್ಮೇಲೆ ವಿದ್ಯಾ ಏನ್ ನಿಗೂಢ, ಆಮೇಲೆ ಜ್ಯುವೆಲ್ರಿ ಆಡ್. ಜ್ಯುವೆಲ್ರಿ ಆಡ್ ನೋಡಿದೀರಾ? ಅದ್ರ ಒಂದ್ ಜ್ಯುವೆಲ್ರಿ ಏನಿದೆ ನೋಡಿದೀರಾ? ನೀವು ನೋಡಿದೀರಾ ಏನಿದೆ ಅಂತ? ಅದ್ರಲ್ಲೊಂದು 4 ಜ್ಯುವೆಲ್ಸ್ ಅಂತ ಇದೆ. ಡಿಸೈನ್ ಮಾಡಿದ್ದು ಬೇರೆ ಏನೋ ಕಲ್ಸಿ ಅಂದ್ರೆ ನನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮತ್ ಪುನಃ ಕೂತ್ಕೊಂಡು ಅದು ಆಮೇಲೆ ಟೈಮ್ ಇರಲಿಲ್ಲ ಬೇಸಿಕ್ಲಿ. ಸೊ ಮತ್ ಪುನಃ ನಾನು ಪೂಜನ್ಗೆ ಹೇಳಿ ಅದೊಂದನ್ನ ಡಿಸೈನ್ ಮಾಡಕ್ಕೆ ಏನೋ ಒಂದು ಹಾಕ್ಬೇಕು ಇಲ್ಲಿ ಜ್ಯುವೆಲ್ಸ್ ಅಂತ 4 ಜ್ಯುವೆಲ್ಸ್ ಅಂತ ಹಾಕ್ಸಿ, 4 ಜ್ಯುವೆಲ್ಸ್ ಅಲ್ಲಿ ಇವರು ಅಂಬಾಸಿಡರ್. ನಮ್ಗೆ 4 ಜ್ಯುವೆಲ್ಸ್ ಇವರೇ ಬ್ರ್ಯಾಂಡ್ ಅಂಬಾಸಿಡರ್. ನೋಡಿ, ನೀವು ಸಕ್ಕ ದುಡ್ಡು ಬಂದು ಒಂದು ಜ್ಯುವೆಲ್ರಿ ಶಾಪ್ ಓಪನ್ ಆಗ್ಬಿಡಿ. ನೋಡಿ ನಾವು ಜ್ಯುವೆಲ್ರಿ ನಮ್ದು ಎಲ್ಲಾದ್ರೂ ನೋಡ್ತೀರಾ ನೀವು? ಜ್ಯುವೆಲ್ರಿ ತೋರಿಸ್ಕೊಳಲ್ಲ ಸರ್. ಹೌದಾ? ತುಂಬಾ ಇದೆ ನನ್ನ ಹತ್ರ ಅಂತೀರಾ? ಹಂಗೆ ಸೊ ಇಲ್ಲಿ ಪಾತ್ರದ ಬಗ್ಗೆ ಹೇಳೋದಾದ್ರೆ, ವಿದ್ಯಾ ಅನ್ನೋಂಥ ಕ್ಯಾರೆಕ್ಟರ್ ನಿಮ್ಮ ಕರಿಯರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ? ಒಂದು ಹೀರೋಯಿನ್ಗೆ
ಒಂದು ತುಂಬಾ ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಅಲ್ಲಿ ಕಾಣಿಸ್ಕೋಬೇಕು ತೆರೆ ಮೇಲೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ಅಂದ್ರೆ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅಲ್ಲಿ ನಮ್ಮ ಕೆಲಸನ ನಾವು ತೋರಿಸ್ಲೇಬೇಕು. ಆದ್ರೆ ಒಂದು ಕಾಸ್ಟ್ಯೂಮ್ಸ್ ಅಂತ ಬಂದ ತಕ್ಷಣ ಒಂಥರ ರಿಚ್ ಕಾಸ್ಟ್ಯೂಮ್. ಯೂಶಲಿ ನಾವು ಸಿನಿಮಾಗಳು ಮಾಡಿದ್ರೆ ಒಂದು ಲಂಗಾದಾವಣಿ ಇರುತ್ತೆ. ನಾನು ಫಸ್ಟ್ ಸಿನಿಮಾಯಿಂದ ತಗೊಂಡ್ ಬಂದ್ರೆ ಲಂಗಾದಾವಣಿ 18 years ಓಲ್ಡ್ ಹುಡುಗಿ ಹೇಗಿರ್ತಾಳೆ ಅನ್ನೋದನ್ನ ಪೋರ್ಟ್ರೇ ಮಾಡಬೇಕಿತ್ತು. ಬಟ್ ಇದರಲ್ಲಿ ಜಾನರ್ ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವಳು ಸೀರಿಯಲ್ ಹೇಗೆ ಕಾಣಿಸ್ತಾಳೆ, ಲೆಹೆಂಗಾದಲ್ಲಿ ಹೇಗೆ ಕಾಣಿಸ್ತಾಳೆ, ಜೀನ್ಸ್ ಅಲ್ಲಿ ಎಲ್ಲಾ ತರ ಕಾಸ್ಟ್ಯೂಮ್ಸ್ ನಾನು ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು. ಆಮೇಲೆ ಇದೊಂಥರ ಜನಕ್ಕೂ ತೋರಿಸ್ಬೋದು. ಅಂದ್ರೆ ನಾನು ನನ್ನ ವಿಭಿನ್ನತೆನ ಫಸ್ಟ್ ಸಿನಿಮಾಯಿಂದ ಈ ಸಿನಿಮಾದಲ್ಲಿ ತೋರಿಸ್ಬೋದು ಆಸ್ ಅನ್ ಆಕ್ಟರ್ ಅಂತ ನನ್ಗೆ. ಸೊ ಯು ಫೀಲ್ ಸೋ ಲಕ್ಕಿ ಅಲ್ವಾ, ನೀವು ಸ್ಮಾಲ್ ಸ್ಕ್ರೀನ್ ಎಂಟ್ರಿ ಕೊಟ್ಟಾಗ್ಲೂ ಕೂಡ ಅದ್ರಲ್ಲೂ ನೀವು ಹೌದು ಇದೇ ತರದ ಒಂದು ಕ್ಯಾರೆಕ್ಟರ್ ನೇ ಪ್ಲೇ ಮಾಡಿದ್ರೆ ಸೆಕೆಂಡ್ ಮೂವಿನಲ್ಲೂ ದ ಸೇಮ್ ಸೂಪರ್ ಸ್ಟಾರ್ ಆಗ್ಬೇಕು ಅನ್ನುವಂತ ನಿಮ್ಮ ಆಸೆನ ಸಿನಿಮಾದಲ್ಲೇ ಪೂರೈಸ್ಕೊಂಡು. ಹೌದು, ನಾನು ಎಲ್ಲ ಕಡೆ ಅದನ್ನೇ ಹೇಳೋದು. ಅದೊಂದು ಲುಕ್ ಬೇಕಲ್ಲ ಇವಾಗ ನಾನು ಸೂಪರ್ ಸ್ಟಾರ್ ಅಂತ. ಹಂಗಲ್ಲ, ಅವ್ರು ಏನ್ ಮಾಡಿದ್ರು ಅದು ಇದಾಗುತ್ತೆ, ಸ್ಟೈಲ್ ಆಗುತ್ತೆ. ಒನ್ಸ್ ಯು ಬಿಕಮ್ ಸ್ಟಾರ್ ಅವ್ರಿಗೆ ಏನ್ ಮಾಡಿದ್ರು ಸ್ಟೈಲ್ ಅದು. ಸುಮ್ನೆ ನೋಡಿದ್ರೆ ಏನ್ ನೋಡ್ದ ಅವನು ಅಂತ, ಅವ್ನು ನೋಡಿರಲ್ಲ ಕೆಳಗಡೆ ನೋಡಿರ್ತಾನೆ, ಬಟ್ ಏನೋ ನೋಡ್ದ ಅವನು ಅಂತ ಆ ತರ. ಟ್ರೂ, ವೆರಿ ಟ್ರೂ. ಸೊ ಹೇಗಿತ್ತು ನಾಗಭೂಷಣ್ ಸರ್ ಜೊತೆ ವರ್ಕ್ ಮಾಡಿದೆ? ಅವ್ರು ಕಾಮಿಡಿ ಮಾಡ್ಬೋದು, ಬಟ್ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಆಫ್ ಸ್ಕ್ರೀನ್ ಅಂತ ಹೇಳ್ಬೋದು. ಡೈರೆಕ್ಟರ್ಸ್ ಇಬ್ರು ಬೇಸಿಕಲಿ ಅವ್ರದ್ದು ಪರ್ಸನಾಲಿಟಿ ಡಿಫ್ರೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದ್ರಿಂದ ಹಿ ವಾಸ್ ಪ್ರಿಟಿ ಸೀರಿಯಸ್ ಆನ್ ಸೆಟ್. ಬಟ್ ಇಲ್ಲ ಅಂದ್ರೆ ವಿ ಆರ್ ರಿಯಲಿ ಗುಡ್ ಫ್ರೆಂಡ್ಸ್, ವಿ ಆರ್ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಆ ಕಂಪ್ಯಾಟಿಬಿಲಿಟಿ ಇದ್ರಿಂದಾನೇ ನಾವು ಆಮೇಲೆ ಡೈರೆಕ್ಟರ್ಸ್ ದೇ ಆರ್ ವೆರಿ ಯಂಗ್ ನಮ್ಮ ಏಜ್ಗೆ. ಸೊ ಇಟ್ಸ್ ವೆರಿ ಈಸಿ ಟು ಕಮ್ಯುನಿಕೇಟ್ ವಿತ್ ದೆಮ್. ತುಂಬ ಈಸಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋದು. ಏನಂದ್ರೆ ಇಬ್ರು ಇರ್ತಿದ್ರು, ಬಟ್ ಇಬ್ರು ಆಕ್ಷನ್ ಕಟ್ ಹೇಳೋದು ನಮ್ಗೇನು ಕೇಳಿಸ್ತಾ ಇರಲ್ಲ, ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ವಿ. ಕಟ್ ಹೇಳ್ರೋ ಅಂತ ಇವ್ರು ಹೇಳಿ, ಇಬ್ರಿಬ್ರಿದ್ರು ನೀವು ಕಟ್ ಹೇಳ್ತಾ ಇಲ್ಲ ಅಂತ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರು ಆಕ್ಷನ್ ಅಂತ ಜೋರಾಗಿ ಕಿರ್ಚ್ತಾರೆ, ಕಟ್ ಅಂತ ಹೇಳ್ತಾರೆ. ಆ ಕಟ್ಟಲ್ಲೇ ಗೊತ್ತಾಗುತ್ತೆ ನಾವು ಚೆನ್ನಾಗಿ ಮಾಡಿದೀವೋ ಚೆನ್ನಾಗಿ ಮಾಡಿಲ್ವೋ, ಒನ್ ಮೋರ್ ಬೇಕು ಅಂತ. ಬಟ್ ಇಲ್ಲಿ ಅವ್ರು ಇಬ್ರು ಇದ್ರು ಏನು ಹೇಳ್ತಾ ಇರಲಿಲ್ಲ. ಬಟ್ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಹಿಮ್ ಬಿಕಾಸ್ ಈಸ್ ಅ ವರ್ಸಟೈಲ್ ಆಕ್ಟರ್. ನೀವೇನ್ರಿ ನನ್ನ ಬಗ್ಗೆ ಹೇಳು ಅಂತಂದ್ರೆ ಇಷ್ಟು ಡೈರೆಕ್ಟರ್ ಬಗ್ಗೆ ಆಮೇಲೆ ಕೊನೆಯಲ್ಲಿ ಒಂದ್ ಲೈನ್ ಆಗ್ಬಿಟ್ಟೆ, ಹೋಗ್ರಿ ಅನ್ನ ಬೆಂದಿದೆ ಅಂತ ನೋಡಕ್ ಬಂದಾಗ ಸಾಕು. ಕರೆಕ್ಟ್, ಹೌದು, ತೂಕವಾದಂತಹ ಮಾತನ್ನ ಹೇಳಿದ್ರು. ಸೊ ವಿದ್ಯಾಪತಿ ಅನ್ನೋ ಪ್ರಾಜೆಕ್ಟ್ ನಿಮ್ಮ ಬಳಿ ಬಂದದ್ದು ಹೇಗೆ? ನಾನು ಅವ್ರ ಮುಂಚೆ ಡೈರೆಕ್ಟರ್ ಜೊತೆ ಇಕ್ಕಟ್ ಅನ್ನೋ ಸಿನಿಮಾ ಮಾಡಿದ್ದೆ. ಸೊ ಅದಾದ ನಂತರ ಏನು ಮಾಡೋದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ರು. ನಂತರ ಸೊ ಒಂದಷ್ಟು ಕತೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಏನು ಮಾಡ್ಬೋದು ಅಂತ. ಸೊ ಓಕೆ, ಈ ಕತೆ ಹೇಳಿದಾಗ ಓಕೆ ಇದನ್ನು ಮಾಡ್ಬೋದು ಅಂತ ನನಗನ್ಸಿದ್ದು. ಆನ್ಲೈನಲ್ಲಿ ತುಂಬ ಚೆನ್ನಾಗಿತ್ತು. ಒಬ್ಬರು ಸೂಪರ್ ಸ್ಟಾರ್ ಗಂಡ ಅವಳಿಗೆ ಇವೆಲ್ಲ ಅವಮಾನ ಮಾಡ್ತಾನೆ, ಆಮೇಲೆ ಅವಳು ಮನೆಯಿಂದ ನಿಮ್ಮನ್ನ ಹೊರಗಡೆ ಹಾಕ್ತಾರೆ, ಹೋಗೋಂಗೆ ಹೊಡ್ಬಿಟ್ಟು ಬಾ ಅಂತ ಇಷ್ಟು ಹೇಳಿದರು. ಸೊ ನನಗೆ ಆ ಲೈನೇ ಭಾಳ ಮಜಾ ಅನ್ನಿಸ್ತು. ಆಮೇಲೆ ಅದು ನಿಮ್ಗೆ ಎಷ್ಟು ಅದರಲ್ಲಿ ಕತೆ ತುಂಬೋದು. ಸೊ ನಂಗೆ ಆವಾಗ ಓಕೆ ಇದು ಮಾಡೋಣ ಅಂತ ಹೇಳಿದೆ. ಆ ನಂತರ ಇದನ್ನ ನಾನು ಧನಂಜಯ್ಗೆ ಹೇಳಿದ್ದು, ಈ ಥರದೊಂದು ಕತೆ ಮಾಡ್ಕೊಂಡಿದ್ದಾರೆ ಅಂತ. ಆಗ ಧನಂಜಯ್ ಇದ್ದು, ಇಲ್ಲ ಅವ್ರು ಕೇಳು ಯಾರು ಪ್ರೊಡ್ಯೂಸರ್ ಇದ್ದಾರಾ ಅಂತ, ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡಿಬಿಡ್ತೀನಿ ಅಂತ ಅಂದ. ಸೊ ಹಾಗೆ ಡಾಲಿ ಪಿಕ್ಚರ್ಸು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು. ಪೂಜಾಪತಿಗೆ ಧನ್ಯತಾ ಪತಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಚಿತ್ರಕ್ಕೆ, ನನ್ನ ಜೀವನಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಅದರಲ್ಲಿ ಚಿತ್ರ ಏನು ಬಂದು ಚಿತ್ರ ಈ ಚಿತ್ರ ಇಡೀ ನಮ್ಮ ಜೀವನದಲ್ಲೂ ಹೋಲಿಸ್ಕೊಂಡಾಗ ಇದೊಂದು ಸಣ್ಣ ಇದು ಅಷ್ಟೇ. ಈ ಕ್ಷಣಕ್ಕೆ ಈ ಮೂವಿ ಪ್ಲೇಸ್ ಎ ಬಿಗ್ ಪಾರ್ಟ್ ಇನ್ ಮೈ ಲೈಫ್. ಬಟ್ ಈ ಕ್ಷಣಕ್ಕೆ ಇಡೀ ಒಂದು ಟೋಟಾಲಿಟಿಲಿ ನೋಡಿದಾಗ, ಸಮಗ್ರವಾಗಿ ನೋಡಿದಾಗ ಅಂದರೆ ಅವನ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಐ ಮೀನ್ ಈ ಸಿನಿಮಾನ ಹೊರತಾಗಿ. ಸೊ ಆಮೇಲೆ ಈ ಸಿನಿಮಾದಲ್ಲಿ ಅವನು ಬರೀ ಪ್ರೊಡ್ಯೂಸರಾಗಿ ಬಂದಿಲ್ಲ, ಒಂದು ಒಳ್ಳೆ ಪಾತ್ರದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಸೊ ಎಲ್ಲೋ ಒಂದು ಕಡೆ ಒಬ್ಬ ಸೂಪರ್ ಸ್ಟಾರ್ ಬಂದು ನಮ್ಮ ಸಿನಿಮಾದಲ್ಲಿ ಮಾಡೋದಿದೆಯಲ್ಲ, ಅದು ಸಿನಿಮಾ ತೂಕನ ಹೆಚ್ಚಿಸುತ್ತೆ ಅಲ್ವಾ. ಸೊ ಇನ್ನವೇ ನಮಗೆ ನಮ್ಮ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ಈಗ ನಾವೇ ಇದ್ದಾಗ ನಮ್ಗೊಂದು ಭಯ ಇರುತ್ತೆ, ಅಯ್ಯೋ ನಾವೇ ಜನ ನಮ್ಮನ್ನು ನೋಡೋಕೆ ಬರ್ತಾರಾ ಇಲ್ವಾ ಅಂತ. ಓಕೆ ಒಬ್ಬ ಸ್ಟಾರ್ ಇದ್ದಾನೆ ಸಿನಿಮಾದಲ್ಲಿ ಅಂದ ತಕ್ಷಣ ನಮಗೆ ಓಕೆ ಬಿಡು ಸ್ವಲ್ಪ ನಮ್ಮ ಜವಾಬ್ದಾರಿ ಕಡಿಮೆ ಆಯಿತು ಅಂತ. ಏನಿದ್ದಾರೆ ನಾಗಭೂಷಣ್ ಅವರು, ಸೊ ಇದು ಡಿರೆಕ್ಟರ್ ಫ್ರೆಂಡ್ಲಿ ಹೌದು, ಬಟ್ ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಕ್ಟರ್ ಅಂತೆ. ಒಂದು ಸೆಕೆಂಡ್ ಕೂಡ ಶೂಟಿಂಗ್ ಸ್ಪಾಟ್ ನಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಿರ್ಲಿಲ್ಲ. ಇಟ್ಸ್ ಲೈಕ್ ಮರ್ಕ್ಯೂರಿ ತರ ಕೆಲಸ ಮಾಡ್ತಿದ್ರು, ತುಂಬಾ ಚುರುಕು, ತುಂಬಾ ಆಕ್ಟಿವ್. ಹಿ ವಾಸ್ ಲೈಕ್ ದಟ್. ಹೌದು, ಅಂದ್ರೆ ಇದು ಅಕಸ್ಮಾತ್ ಇದಾಗ್ತಾ ಇಲ್ಲ ಅಂದ್ರೆ ಬೇರೆದಾದ್ರು ಪ್ಲಾನ್ ಮಾಡಿ ಬೇರೆ ಸೀನ್ ಆದ್ರೂ ಮಾಡೋಣ, ಇವಾಗ ಇದಾಗ್ತಿಲ್ವಾ ಏನೋ, ಲೈಟ್ ಬಂದಿರಲ್ವಾ ಏನೋ, ಅಟ್ಲೀಸ್ಟ್ ಅದಿಲ್ದೆ ಏನ ಆ ಎಕ್ವಿಪ್ಮೆಂಟ್ ಇಲ್ದೆ ಬೇರೆ ಏನ್ ಸೀನ್ ಮಾಡ್ಬೋದು ಅದನ್ನ ಮಾಡಿ ಅಂತ ಹಿ ವಾಸ್ ಪ್ರೊಡ್ಯೂಸರ್. ನಾವು ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಲಿ ತುಂಬ ಕಷ್ಟ ಇದೆ ಆಯ್ತಾ. ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟ್ರ್ ಬರಲಿ,
ಈ ಟೈಮಲ್ಲಿ ನಾವು ಎಷ್ಟು ಕಡಿಮೆ ಬಜೆಟಲ್ಲಿ ನಾವು ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆಯದು. ಸೊ ಅಲ್ಲಿ ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ಒಂದೊಂದು ನಿಮಿಷನೂ ದುಡ್ಡೇ ಅಲ್ವಾ, ಒಂದೊಂದು ನಿಮಿಷನೂ ದುಡ್ಡೇ. ಸೊ ನೀವು ಎಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ ಅಷ್ಟು ಒಳ್ಳೆಯದು. ಸೊ ಅದಕ್ಕೋಸ್ಕರ ಆಮೇಲೆ ಅದು ಅಲ್ಲದೆ ಈಗ ಡಾಲಿ ಪಿಕ್ಚರ್ಸ್ ಆದ್ರಿಂದ ನಮ್ಮ ಹೋಮ್ ಬ್ಯಾನರ್ ಆದ್ರಿಂದ ನನಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದ್ದೇ ಇರ್ತದೆ. ಸೊ ಅದು ಮಾಡೋಣ ಇದು ಮಾಡೋಣ ಹಾಗೆ ಅಂತ ಅದು ಈಗ ಅವ್ನು ಅಷ್ಟೊಂದು ದುಡ್ಡು ನನ್ನ ಮೇಲೆ ಆಗ್ತಿದೆ ಅಂದರೆ ಒಂದು ಸ್ವಲ್ಪ ಅದ್ರ ಕಾಳಜಿ ನನಗಿರ್ಬೇಕಲ್ವಾ, ಸಿನಿಮಾ ಮೇಲೆ ಇರಬೇಕಲ್ವಾ ಅಷ್ಟೇ. ಸೊ ಇಬ್ರು ಕೂಡ ತುಂಬಾ ಒಳ್ಳೆ ದೋಸ್ತಾನ. ಅಂಡ್ ಆಲ್ಸೋ ಇವಾಗ ಕೆಲವರು ಹೇಳುವಂತ ಮಾತಿದು, ನಮ್ಮ ಇಂಡಸ್ಟ್ರಿನಲ್ಲಿ ಶೆಟ್ರು ಬಣಗ ಅಂತ ಒಂದ್ ಆಗ್ತಾ ಇದೆ, ಹಾಗೆ ಡಾಲಿ ಬಣಗ ಅಂತಾನು ಆಗ್ತಾ ಇದೆ ಅನ್ನುವಂತ ಮಾತು. ಡಾಲಿ ಬಳಗ ಇದೆ, ಆಗ್ತಾ ಇರೋದಲ್ಲ. ಹಾ, ಡಾಲಿ ಬಳಗ ಇದೆ, ಆಗ್ತಾ ಇರೋದಲ್ಲ. ಅಲ್ಲ, ನಾನು ಇದೆ ಅಂತ ಹೇಳಿದ್ರೆ ಏನ್ ಮೇಡಮ್ ಯಾರು ಹೇಳಿದ್ದು ಅಂತ ಹೇಳ್ಬಿಡ್ತೀರಾ? ಇಲ್ಲ, ಸಿವಿಯರ್ ಫ್ರೆಂಡ್ಸ್ ಫ್ರಮ್ 21 years, 20 ವರ್ಷದಿಂದ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನಾಗಿರ್ಬೋದು, ಪೂರ್ಣ, ನಮ್ಮ ಡೇರ್ಡೆವಿಲ್ ಮುಸ್ತಫಾ ಡೈರೆಕ್ಟ್ರ್, ಅವ್ನು ನನ್ನ ಜೂನಿಯರು, ಒಂದೇ ಕಾಲೇಜು. ಆಮೇಲೆ ಆರ್ಕೆಸ್ಟ್ರಾ ಸಿನಿಮಾ ಡೈರೆಕ್ಟ್ರು, ಸೊ ಅವನು ನಮ್ಮದೇ ಕಾಲೇಜು. ಅಂದರೆ ನಾವು ಎಲ್ಲರೂ ಅಂದರೆ ಈಗ ಏನೇ ಆದ್ರೂ ಎಲ್ಲರೂ ಒಬ್ರಿಗೊಬ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾಗೆ, ವಿದ್ಯಾಪತಿ ಸಿನಿಮಾಗೆ ಒಂದು ಪ್ರಮೋಷನ್ ಸಾಂಗ್ ಶೂಟ್ ಮಾಡಿದ ಶಶಾಂಕ್ ಸೋಗಲ್ಲು, ಡೇರ್ಡೆವಿಲ್ ಮುಸ್ತಫಾ ಡೈರೆಕ್ಟ್ರು. ಅಂದರೆ ಒಂದು ಸಿನಿಮಾ ಮಾಡಿದಾಗ ಎಲ್ಲ ಸೇರ್ಕೋತೀವಿ. ಇದು ಅಂದರೆ ಇದು ನಾವು ಸಿನಿಮಾಗೆ ಬಂದ ಮೇಲೆ ಆಗಿರೋ ಬಳಗ ಅಲ್ಲ, ಇದು ನಾವು ಮುಂಚೆಯಿಂದನೇ ಹಾಗೆ ಇದ್ದೀವಿ. ಮುಂಚೆಯಿಂದನೇ ಗೆಳೆಯರು ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊಂಡು ಬಂದಿರೋದು. ಸೊ ಇಲ್ಲಿ ಡಾಲಿ ಬಳಗ ಆಗಿರೋದಲ್ಲ, ಡಾಲಿ ಬಳಗ ಮೊದಲಿಂದ ಇರೋದು. ಸೊ ಸಿನಿಮಾಗೋಸ್ಕರ ಆಗಿದ್ದಿಲ್ಲ ಇದು, ಅದು ಆ ಪ್ರೀತಿ ಬೆಸ್ತಿರೋದು ಮೊದಲಿಂದ. ಅಂಡ್ ಡಾಲಿ ಧನಂಜಯ ಅವರ ಎಲ್ಲಾ ಚಿತ್ರದಲ್ಲಿ ಅಂದ್ರೆ ಪ್ರಾಯಶಃ 90% ಆಫ್ ದ ಮೂವಿನಲ್ಲಿ ನಾಗಭೂಷಣ್ ಅವ್ರು ಕಾಣಿಸ್ತಾರೆ, ಇರ್ತಾರೆ. ಇಲ್ಲ, ಕಾಣಿಸಲ್ಲ, ಕಂಡಿಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬಂದು ಎಷ್ಟೋ ವರ್ಷ ಆದ್ಮೇಲೆ ನಾನು ಬಡವರ ರಾಸ್ಕಲ್ ಫಸ್ಟ್ ಮಾಡಿದ್ದು ಅವ್ನ ಜೊತೆ. ಹೌದು, ಅದೇ ಬಡವರ ರಾಸ್ಕಲ್ ಇಂದ ತಗೊಳ್ಳೋದಾದ್ರೆ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು. ನನ್ನನ್ನು ಅವನ ಜೊತೆ ನಾನು ಅವ್ನು ಆಕ್ಟ್ ಮಾಡೋದಕ್ಕೆ ಅವನೇ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು. ಅದಕ್ಕೂ ಮುಂಚೆ ಅವನೇ ಸಿನಿಮಾ ಮಾಡಿದ್ದಾನೆ. ನಾನು ಯಾವ್ಯಾವುದೋ ಸಣ್ಣ ಪಾತ್ರಗಳು ಮಾಡಿದ್ದೀನಲ್ಲ, ಆ ಸಣ್ಣ ಪಾತ್ರಗಳನ್ನ ಅವ್ನು ಸಿನಿಮಾದಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್ ಲೈಕ್ ದಟ್. ಐ ಮೀನ್ ಅದು ಅವರ ಒಂದು ಪ್ರೋತ್ಸಾಹ ಇರ್ಬೋದು. ಸೊ ಅವರು ನಿಮಗೆ ಹೆಲ್ಪ್ಫುಲ್ ಆಗಿದ್ದಾರೆ ಇಂಡಸ್ಟ್ರಿನಲ್ಲಿ. ಆಕ್ಚುಲಿ ಅವನೇ ನೋಡ್ರೆ ಹಂಗ ಟಗರು ಪಲ್ಯದಲ್ಲಿ ಅವನೇ ನನ್ ಮಾಡು ಅಂತ ಹೇಳಿದ್ದಿಲ್ಲ, ಗೊತ್ತಾ? ಹಾ, ಟಗರು ಪಲ್ಯದಲ್ಲೂ ಆಕ್ಚುಲಿ ನೋಡೋಣ ಬೇರೆ ಯಾರು ಹೊಸಬ್ರು ಮಾಡೋಣ ಅಂತಾನೆ ಅನ್ಕೊಂಡಿದ್ದು ಅವನು. ಸೊ ಆಕ್ಚುಲಿ ತಾರಮ್ಮ, ರಘು ಸರ್ ಎಲ್ಲ ಕಾಸ್ಟ್ ಆಗಿತ್ತು, ನನ್ನ ಕಾಸ್ಟಿಂಗ್ ಆಗಿರ್ಲಿಲ್ಲ. ಬಟ್ ನಾನು ಇನಿಷಿಯಲ್ ಫಸ್ಟ್ ಟೈಮ್ ನಾವು ಎಲ್ಲ ಬಂದು ಸ್ಕ್ರಿಪ್ಟ್ ಓದಿದ್ವಿ, ಎಲ್ಲರೂ ಕೂತು ಓದಿ ಸೂಪರ್ ಸ್ಕ್ರಿಪ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಲೀಡ್ ಕ್ಯಾರೆಕ್ಟರ್ ಯಾರು ಅಂತ ಮಾಡಿರಲಿಲ್ಲ, ಯಾರು ಸಿಗಿಲ್ಲ ಅಂದ್ಬಿಟ್ಟು ಆಮೇಲೆ ಡೈರೆಕ್ಟರ್ ಇಲ್ಲ ನನಗೆ ನಾಗಭೂಷಣ್ ಅವ್ರು ಕೊಡ್ತೀರಾ ನೀವು ಅಂತ ಹೋಗಿ ದನನ್ನ ಕೇಳಿದ್ದು. ಸೊ ಹಿಂಗೆ ಅಂದರೆ ಏನು ನನಗೋಸ್ಕರ ಮಾಡಬೇಕು ಅಂತ ಆ ಥರದ ಹಂಗಲ್ಲ. ಅದು ಪಾತ್ರಕ್ಕೆ ಬಂದರೆ ಅವನು ಯಾವಲ್ಲ ಇಷ್ಟ, ಅವ್ನು ಯಾವ ಅಲ್ಲಿಗೆ ಡೈರೆಕ್ಟರ್ ಬರ್ತಾರಲ್ಲ, ಅವ್ನು ಹಿಂಗೆ ಕೂತಿರ್ತಾನೆ, ನೀನೆಲ್ಲ ಅಲ್ಲ ನಿಮ್ಗೆ ಪಾತ್ರಕ್ಕೆ ಅವನು ಸೂಟ್ ಆಗ್ತಾನೆ ಅಂದರೆ ಓಕೆ ನೋಡಿ ಕೇಳಿ ಅವನ್ನ. ಅಲ್ಲ, ಫಸ್ಟ್ ಅವ್ನು ಕೇಳಿ, ಅವನು ಏನೇನೋ ಮಾಡ್ಕೊಂಡಿರ್ತಾನೆ, ಅವ್ನಿಗೆ ಓಕೆ ಅಂದರೆ ನೀವು ಮಾಡ್ಕೊಳ್ಳಿ ಅಂತ. ಆ ಥರ ಅವನೇನು ನನ್ನ ಮೇಲೆ ಹೇರಲ್ಲ ನೀನು ಇದು ಮಾಡಬೇಕು ಅಂತ, ಅಥವಾ ಅವ್ನು ಹೇಳ್ದ ಮಾತ್ರಕ್ಕೆ ನಾನು ಮಾಡ್ತೀನಿ ಅನ್ನೋದು ಇಲ್ಲ. ಅದು ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರಲ್ಲೂ ಇದೆ. ಬಟ್ ಈ ಸಿನಿಮಾ ನನಗೋಸ್ಕರ ಮಾಡಿರೋದು, ಇದು ನಾನು ಒಪ್ಕೊತೀನಿ. ಐ ಮೀನ್ ಇದು ಕತೆ ಕೇಳಿ ಇದು ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ, ಇದು ಮಾಡೋಣ ಅಂತ. ಸೊ ಚಿತ್ರದಲ್ಲಿ ಅವರ ಪಾತ್ರ ಕೂಡ ಇದೆ, ಪ್ರಮುಖವಾದಂತಹ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯ ಅವರು. ಅನಕೊಂಡ ನಾನು ನಾಗ, ಅವನು ಅನಕೊಂಡ, ಗರುಡರಾಮ್. ಅವ್ರು ನಮ್ಮ ಶ್ರೀವತ್ಸ ಹೇಳ್ತಿರ್ತಾನೆ, ನನ್ನ ಪಾಂಡ ತರ ಓಡಾಡ್ತಿರ್ತೀನಿ. ಸೊ ಹೇಗೆ ಸರ್ ಇದೆಲ್ಲ, ಹೌ ಡಿಡ್ ದಿಸ್ ಹ್ಯಾಪನ್? ಸೊ ಅವರು ಹಾವನ್ ವಂಶ ಒಂದ್ ಕಡೆ ಆದ್ರೆ ಹಾವು ಹೆದ್ರು ಅಂತ ಗರುಡ. ಸೊ ನಾವಿಬ್ರು ವೈರತ್ವ, ಅದು ಮೊದಲು ಆಗ್ಲಿಂದ ಬಂದಿರೋದು ವೈರತ್ವ. ಸೊ ಅದೇ ವೈರತ್ವ ಈ ಸಿನಿಮಾದಲ್ಲಿ ಇದೆ. ಸೊ ಇಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಬಂದು ಸ್ಕ್ರೀನಲ್ಲಿ ನೋಡ್ಬೇಕು. You know who my wife is? The superstar Vidya, and I am Vidyapati.